ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಇವತ್ತು ನಾನು ರೈತ ಅಂದರೆ ಕೋಸಂಬರಿ ಮತ್ತು ಆಲೂ ಪರೋಟ ಹೇಗೆ ಮಾಡೋದನ್ನು ತೋರಿಸ್ತೀನಿ. ಅದಕ್ಕೆ ಬೇಕಾಗಿರೋ ಐಟಮ್ಸ್ನ ನೋಡ್ಕೊಂಬರೋಣ. ಮೊದಲಿಗೆ ನಾನು 4 ಆಲೂಗಡ್ಡೆ ತೊಗೊಂಡಿದ್ದೀನಿ, 4 ಈರುಳ್ಳಿ ತೊಗೊಂಡಿದ್ದೀನಿ, ಸ್ವಲ್ಪ ಕೊತ್ತಂಬರಿ ತೊಗೊಂಡಿದ್ದೀನಿ, ಒಂದು ಕ್ಯಾರೆಟು, 4-5 ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ, ಸೌತೆಕಾಯಿ ತೊಗೊಂಡಿದ್ದೀನಿ, ಒಂದು ಕಪ್ಪಷ್ಟು ಗೋಧಿ ಹಿಟ್ಟನ್ನ ತೊಗೊಂಡಿದ್ದೀನಿ, ಕಪ್ಪಷ್ಟು ಮೊಸರು ತೊಗೊಂಡಿದ್ದೀನಿ, ಸ್ವಲ್ಪ ಎಣ್ಣೆ ತೊಗೊಂಡಿದ್ದೀನಿ. ಇವಾಗ ನಾನು ಇದನ್ನೆಲ್ಲ ಹೆಚ್ಕೊತೀನಿ. ಆಲೂಗಡ್ಡೆಯನ್ನು ಬಿಟ್ಬಿಟ್ಟು ಎಲ್ಲ ತರಕಾರಿಗಳನ್ನು ನೀವು ಹೆಚ್ಕೋಬೇಕಾಗತ್ತೆ ನೋಡಿ. ಇವಾಗ ನಾನೆಲ್ಲ ಹೆಚ್ಚಿಟ್ಟಿದ್ದೀನಿ. ಇವಾಗ ಕ್ಯಾರೆಟನ್ನು ಈ ಥರ ಸುಲ್ಕೋಬೇಕು. ನಾನು ಇದನ್ನ ಕಟ್ ಮಾಡ್ಕೊಂಡಿರಲಿಲ್ಲ, ಯಾಕಂದರೆ ಕಟ್ ಮಾಡೋದ್ರಿಂದ ಅದು ದಪ್ಪ ಆಗಿ ಬರುತ್ತೆ, ಅದು ಟೇಸ್ಟ್ ಕೂಡ ಚೆನ್ನಾಗಿರಲ್ಲ. ಈ ಥರ ನಾವು ಸುಲ್ಕೊಂಡ್ರೆ ಗೀರು ಇಟ್ಕೊಂಡ್ರೆ ಟೇಸ್ಟ್ ಚೆನ್ನಾಗಿ ಬರುತ್ತೆ. ಸೊ ಇವಾಗ ನಾವು ಗೀರು ಕೊಡೋಣ. ಈ ಥರ ತುರಿಯೋ ಮಣಿ ತೊಗೊಂಡ್ಬಿಟ್ಟು ಈ ಥರ ನಾವು ಗೀರ್ಕೋಬೇಕು ನೀಟಾಗಿ. ಇವಾಗ ರೈತ ಹೇಗೆ ಮಾಡೋದನ್ನು ನೋಡೋಣ. ಮೊದಲಿಗೆ ನಾನು ಈರುಳ್ಳಿ ಹಾಕೋತಿದ್ದೀನಿ. ಆ ನಂತರ ಸೌತೆಕಾಯಿ ಇದು ರೆಡಿಯಾಗಿದೆ. ಇದನ್ನ ಪಕ್ಕಕ್ಕೆ ಇಟ್ಬಿಟ್ಟು ಇವಾಗ ಆಲೂ ಪರೋಟ ಹೇಗೆ ಮಾಡೋದು ಅಂತ ನೋಡೋಣ. ಮೊದಲಿಗೆ ನಾನು ಇವಾಗ ಗ್ಯಾಸ್ನ ಆನ್ ಮಾಡ್ಕೊಂಡಿದ್ದೀನಿ. ಮೊದಲು ನಾವು ಆಲೂಗಡ್ಡೆನ ಕುದಿಸೋಕೆ ಇಟ್ಕೊಳ್ಳೋಣ. ಆ ಕುದಿಯೋವರೆಗೂ ನಾವು ಇಲ್ಲಿ ಹಿಟ್ಟನ್ನು ಕಲಸೋದು ಹೇಗೆ ಅಂತ ನೋಡೋಣ. ಇವಾಗ ನಾವು ಚಿಟಿಕೆಯಷ್ಟು ಉಪ್ಪನ್ನು ಹಾಕೊಳ್ಳೋಣ. ಆನಂತರ ಸ್ವಲ್ಪ ನೀರನ್ನು ಹಾಕೊಳ್ಳೋಣ. ನಿಧಾನಕ್ಕೆ ಈ ಥರ ಮಿಕ್ಸ್ ಮಾಡ್ಕೋಬೇಕು. ಸೊ ಇವಾಗ ನೋಡಿ ಹಿಟ್ಟೆಲ್ಲ ಎಷ್ಟು ಚೆನ್ನಾಗಿ ಮೆದ್ದಿದ್ದೀವಿ. ಸ್ವಲ್ಪ ಎಣ್ಣೆ ಈ ಥರ ಮೇಲ್ಗಡೆ ಹಚ್ಕೊಂಡ್ರೆ ಆಲೂ ಪರೋಟ ಮಾಡುವಾಗ ನೀಟಾಗಿ ಬರುತ್ತೆ. ಇವಾಗ ಎಣ್ಣೆ ಹಚ್ಕೊಂಡಿದ್ದೀವಿ. ಇದ್ರ ಮೇಲೆ ಒಂದು ½ ಅವರ್ ಅಷ್ಟು ಈ ಥರ ಪ್ಲೇಟ್ ಮುಚ್ಚಿ ½ ಅವರ್ ನೀವು ಬಿಡಬೇಕು. ಇವಾಗ ನೋಡಿ ಆಲೂಗಡ್ಡೆ ಎಲ್ಲ ಚೆನ್ನಾಗಿ ಕುದ್ದಿದೆ. ಅದು ಹೇಗೆ ಕುದ್ದಿದೆ ಅಂತ ನೋಡೋದನ್ನು ನಾನು ಒಂದು ತೋರಿಸ್ತೀನಿ. ಮೊದಲು ಕಟ್ಟಿಂಗ್ ನೆಪ್ಪಿಂದ ಈ ಥರ ತಗೊಳ್ಳಿ. ನೋಡಿ ಎಷ್ಟು ಸ್ಮೂತಾಗಿ ಹೋಗ್ತಿದೆ, ಅಂದರೆ ಇದು ಕುದ್ದಿದೆ ಅಂತ ಅರ್ಥ. ಸೊ ಇವಾಗ ಇದನ್ನು ತೆಗೆಯೋಣ. ಇವಾಗ ಒಂದೊಂದೇ ಆಗಿ ಈ ಥರ ಸುಲ್ಕೊಳ್ಳೋಣ. ಇವಾಗ ಆಲೂ ಪರೋಟ ಮಾಡೋಕ್ಕೆ ಮಸಾಲ ರೆಡಿ ಆಗ್ತಿದೆ ನೋಡಿ. ಇವಾಗ ಸ್ವಲ್ಪ ಮೆಣಸಿನ್ಕಾಯಿನ ಹಾಕೊಳ್ಳೋಣ, ಸ್ವಲ್ಪ ಕೊತ್ತಂಬರಿ, ಚಿಟಿಕೆಯಷ್ಟು ಅರಿಶಿಣ, ಉಪ್ಪು. ಇವಾಗ ಇದನ್ನ ಮಿಕ್ಸ್ ಮಾಡ್ಕೋಬೇಕು. ಇವಾಗ ನೋಡಿ ಈರುಳ್ಳಿ, ಮೆಣಸಿನ್ಕಾಯಿ, ಕೊತ್ತಂಬರಿ ಎಲ್ಲ ಆಲೂಗಡ್ಡೆ ಜೊತೆ ಚೆನ್ನಾಗಿ ಮಿಕ್ಸ್ ಆಗಬೇಕು. ಈ ಥರ ಕಲಸಿದ ನಂತರ ಈ ಥರ ನೀವು ಈ ಥರ ನೀಟಾಗಿ ಉಂಡೆ ಮಾಡ್ಕೊಂಡಿಡಬೇಕು. ಆವಾಗಲೇ ನಾವು ನೆನೆಸಿಟ್ಟಿಟ್ಟು ಇವಾಗ ನೀಟಾಗಿ ನೆಂದಿದೆ. ಮೊದಲು ನೀವು ಮಸಾಲೆ ಮಿಕ್ಸ್ ಮಾಡೋ ಮುಂಚೆ ಈ ಥರ ಗ್ಯಾಸ್ ಮೇಲ್ಗಡೆ ಒಂದು ತವ ಏನಾದರೂ ಪ್ಯಾನ್ ಆದರೆ ಇಟ್ಬಿಟ್ಟು ನೀವು ಬಿಸಿ ಮಾಡ್ಕೋಬೇಕಾಗತ್ತೆ. ಇವಾಗ ಇದನ್ನ ಈ ಥರ ಸ್ವಲ್ಪ ಎಣ್ಣೆ ಈ ಥರ ಅದ್ಬಿಟ್ಟು ಈ ಥರ ನೀವು ಸರ್ಕಲ್ ಥರ ಈ ಥರ ಮಾಡ್ಕೋಬೇಕು. ಆ ಥರ ನಾವು ಆವಾಗಲೇ ಮಾಡಿಟ್ಟು ಒಂದು ಉಂಡೆ ತೊಗೊಂಡ್ಬಿಟ್ಟು ಈ ಥರ ನೀವು ಒಬ್ಬಟ್ಟಿಗೆ ಹೇಗೆ ತುಂಬ್ಕೊತೀರೋ ಆ ಥರ ಆಲೂ ಪರೋಟ ಮಸಾಲೆ ಕೂಡ ನೀವು ಈ ಥರ ತುಂಬ್ಕೋಬೇಕು. ಇವಾಗ ನೋಡಿ ನಾನು ಈ ಥರ ಇದನ್ನ ನೀಟಾಗಿ ಮಾಡ್ಕೊಂಡಿದ್ದೀನಿ. ಇವಾಗ ಸ್ವಲ್ಪ ತಟ್ಟೆ ಮೇಲೆ ಈ ಥರ ಸ್ವಲ್ಪ ಎಣ್ಣೆ ಹಚ್ಬಿಟ್ಟು ಹಿಟ್ಟನ್ನು ಹಚ್ಕೋಬೇಕಾಗತ್ತೆ. ಹಿಟ್ಟು ಬೇಕಾದರೆ ಇವಾಗ ನಾವೇನು ಲಟ್ಟಿಸ್ಕೊಂಡು ಮಾಡಿರ್ತೀವಲ್ಲ ಅದನ್ನ ಪ್ಲೇಟಿಗೆ ಅಂಟಬಾರ್ದು ಅಂತ ಹಿಟ್ಟನ್ನು ಹಚ್ತಾರೆ. ಸೊ ಇವಾಗ ಇದು ಹೇಗೆ ಮಾಡೋದು ಅಂತ ತೋರಿಸ್ತೀನಿ. ಈ ಥರ ಸರ್ಕಲ್ ಶೇಪಲ್ಲಿ ನೀವು ಇದನ್ನ ಮಾಡ್ಕೋಬೇಕಾಗತ್ತೆ.
ಇವಾಗ ನಾವು ಈ ಥರ ನೀಟಾಗಿ ಸರ್ಕಲ್ ಶೇಪಲ್ಲಿ ಬಂದಿದೆ ಆಲೂ ಪರೋಟ. ಇವಾಗ ತವ ಮೇಲೆ ಹಾಕೊಳ್ಳೋಣ. ಫಸ್ಟ್ ನಾವು ಎಣ್ಣೆಯನ್ನು ಈ ಥರ ತವ ಮೇಲೆ ಹಾಕೋಬೇಕಾಗುತ್ತೆ, ಯಾಕಂದರೆ ಆಲೂ ಪರೋಟ ತವ ಗಟ್ಟಬಾರ್ದು ಅಂತ ಎಣ್ಣೆನ ಹಾಕೊತಾರೆ. ಇವಾಗ ಹಾಕೊಳ್ಳೋಣ. ಇವಾಗ ಹಾಕ್ಕೊಂಡಿದ್ದೀವಿ. ಮತ್ತು ಇದರ ಮೇಲೆ ಸ್ವಲ್ಪ ಎಣ್ಣೆಯನ್ನು ಹಾಕೊಳ್ಳೋಣ. ಇದಕ್ಕೆ ನಾವು ಆಲೂ ಪರೋಟನ ಈ ಥರ ನಾವು ತಗೋಬೇಕಾಗತ್ತೆ. ಹಾಗೆ ಸ್ವಲ್ಪ ಹೊತ್ತು ಬಿಟ್ಬಿಟ್ಟು ಇದನ್ನ ನೋಡ್ತಾ ಇರಬೇಕು. ಇವಾಗ ನೋಡಿ, ಮೇಲ್ಗಡೆ ಈ ಥರ ಕಲರ್ ಬರಬೇಕು, ಅಂದರೆ ಅದು ಚೆನ್ನಾಗಿ ಫ್ರಂಟ್ ಸೈಡಲ್ಲಿ ತುಂಬ ಬೆಂದಿದೆ ಅಂತ ಅರ್ಥ. ಇವಾಗ ಇದನ್ನ ಈ ಥರ ಹಾಕೊಳ್ಳೋಣ. ನೋಡಿ, ಈ ಥರ ಆಗಬೇಕು ಆಲೂ ಪರೋಟ. ಇವಾಗ ಅದು ಬೈಯೋವರೆಗೂ ನಾನು ಇನ್ನೊಂದು ಆಲೂ ಪರೋಟನ ಲಟ್ಟಿಸ್ಕೊಂಡಿದ್ದೀನಿ. ಇವಾಗ ಇದು ಬೈದಿದೆ. ಈ ಥರ ನೋಡಿ, ಈ ಥರ ಆಗಬೇಕು ಕಲರು. ನೀವು ನೋಡ್ತಿದ್ದೀರ, ಈ ಥರ ಕಲರ್ ಬರಬೇಕು ಆಲೂ ಪರೋಟಕ್ಕೆ. ಇವಾಗ ಇದನ್ನ ತೆಗೆದಿಟ್ಕೊಳ್ಳೋಣ. ಇವಾಗ ನೋಡಿ, ಸೆಕೆಂಡ್ ಆಲೂ ಪರೋಟ ಬೇಯ್ತಿದೆ. ಇನ್ನೊಂದು ಥರ್ಡ್ ಆಲೂ ಪರೋಟ ನಾನು ಈ ಥರ ಲಟ್ಟಿಸ್ಕೊಂಡಿರ್ತೀನಿ. ಇವಾಗ ನೋಡಿ, ನಾನು ಆಲೂ ಪರೋಟನ ರೆಡಿ ಮಾಡಿದ್ದೀನಿ. ಸ್ಮೆಲ್ ಅಂತೂ ತಡ್ಕೊಳಕ್ಕಾಗ್ತಿಲ್ಲ. ಇವಾಗಲೇ ತಿನ್ಬೇಡ ಅನ್ನಿಸ್ತಿದೆ. ಇವಾಗ ಕಟ್ ಮಾಡೋಣ. ಈ ಥರ 4 ಬೈಟ್ಸ್ನ ನೀವು ಮಾಡಬೇಕು. ಇವಾಗ ನೋಡಿ, ಆಲೂ ಪರೋಟ ರೆಡಿ ಆಗಿದೆ. ಅದ್ರ ಜೊತೆಗೆ ಪಿಕ್ಕಲ್ ತೊಗೊಂಡ್ರೆ ಸೂಪರಾಗಿ ಬರುತ್ತೆ. ಸ್ವಲ್ಪ ನಾವು ಆವಾಗಲೇ ಮಾಡಿಟ್ಟಿರುವ ರೈತ ತೊಗೊಂಡಿದ್ದೀವಿ. ಈ ಮೂರು ಕಾಂಬಿನೇಷನ್ ತುಂಬ ಚೆನ್ನಾಗಿರುತ್ತೆ ಅಂತ ನಾವು ಈ ಥರ ತೊಗೊಂಡಿದ್ದೀವಿ. ಮನೇಲಿ ನೀವು ಮಾಡಿ. ಸೊ ಗೈಸ್, ಶೇರು, ಸಬ್ಸ್ಕ್ರೈಬು, ಲೈಕ್ ಕೂಡ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.